ಓಕೆ ವೀಕ್ಷಕರೇ, ಈಗಾಗಲೇ ದೇವದುರ್ಗದ ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದ್ದೀವಿ. ಕರೆಮ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ ಮೇಡಮ್, ಏನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು ನಿಮಗೆ ಈ ಕಂಪ್ಲೀಟ್ ಟರ್ಮ್ ಅಲ್ಲಿ ಅಂತ? ಡೆವಲಪ್ಮೆಂಟ್ ಅನ್ನೋದಕ್ಕೆ ಸರ್ ಈಗ ಸದ್ಯ ನಮಗ ಅನುದಾನದ್ದು ಯಾವ್ದು ಇನ್ನ ಬರ್ಲಿಲ್ಲ. ಆದ್ರೆ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಅನುದಾನದಲ್ಲಿ ಒಂದು 88 ಕೋಟಿ ಅನುದಾನ ಬಂತು. ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಪ್ರತಿ ಊರಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು, CC ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಮತ್ತೆ ವಿಶೇಷವಾಗಿ ಈ ಸಲ ನಾವು ಶಾಲಾ ಕಟ್ಟಡಗಳು ತಗೊಂಡಿವಿ. ಎಲ್ಲ ಪ್ಯಾಕೇಜ್ ಮಾಡಿ ಎಲ್ಲಿ ತೀರಾ ಬಹಳ 72ನೇ ಇಸ್ವಿಯಲ್ಲಿ ಆದಂತ ಕಟ್ಟಡಗಳು ಇವತ್ತಿಗೂ ಅದೇ ತರ ಇದ್ವು. ಕೆಲವೊಂದು ಬೀಳಂತ ಹಂತದಲ್ಲಿದ್ವು. ಹಂಗಾಗಿ ಸಾಧ್ಯ ಆದಷ್ಟು ತೀವ್ರ ಎಲ್ಲಿ ಸಮಸ್ಯೆ ಅದ ನೋಡಿ ಅಲ್ಲಿ ನಾವು ತಗೊಂಡ್ವಿ. ಮತ್ತೆ ಕುಡಿಯ ನೀರಿಗೆ ಜಾಸ್ತಿ ಒತ್ತು ಕೊಟ್ಟಿವಿ. ಈ ಸಲ ಬರಗಾಲ ಇರೋದ್ರಿಂದ ಮಳೆ ಇಲ್ಲ, ಹಾಗಾಗಿ ನಾವು ಕುಡಿಯ ನೀರಿಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿವಿ ಸರ್. ಓಕೆ, ಮಟ್ಕ ಮತ್ತು ಮರಳು ದಂಧೆ ಇದೆರಡು ತುಂಬಾ ಸೌಂಡ್ ಮಾಡ್ತಾ ಇತ್ತು. ಈಗ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದೆ ಅಂತ ಹೇಳಿ ನಿನ್ನೆ ಯಾರೋ ಒಬ್ರು ನಾವು ಟ್ರಾವೆಲ್ ಮಾಡ್ತಿರೋ ಟೈಮಲ್ಲಿ ಮಾತಾಡ್ಕೊಳ್ತಾ ಇದ್ರು. ಯಾಕೆ ಅದಕ್ಕೆ ಕಡಿವಾಣ ಹಾಕಿದ್ರಿ? ಪಾಪ ಅವ್ರ ಹೊಟ್ಟೆಗೆ ಹೊಡೆದಂಗ ಆಗಿಲ್ವೇ? ಇಲ್ಲ ಸರ್, ಈಗ ಅವರಿಗೆಲ್ಲ ದುಡಿಯೋದಕ್ಕೆ ಸಾಕಷ್ಟು ಕೆಲಸಗಳವ, ದಾರಿಗಳದವ. ಆ ಒಂದು ಮಟಕ ಮತ್ತೆ ಇಸ್ಪಿಟ್ಟು ಮರಳು ಇದರಿಂದ ಸಾಮಾನ್ಯ ಜನ ಬಲಿ ಆಗ್ತಾರ ಅಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಕೃಷಿ ಪ್ರಧಾನವಾದ ಕ್ಷೇತ್ರ. ಹಂಗಾಗಿ ಈಗ ಮಹಿಳೆಯರು ದುಡಿಯಕ್ ಹೋಗ್ತಾರ. ದುಡ್ದು ಬಂದಂತ ಸಂದರ್ಭದಲ್ಲಿ ಇವ್ರು ಕುಡಿಯೋದಕ್ಕೆ ಅವರಲ್ಲಿ ಅವ್ರು ದುಡ್ದು ದುಡ್ಡನ್ನ ಕುಡಿಯೋದಕ್ಕೆ ಇಸ್ಕೊಂಡು ಎಲ್ಲ ಖರ್ಚು ಮಾಡಿ ಮಟಗಾಡಿ ಇದನ್ನೆಲ್ಲ ಮತ್ತೆ ಬಡತನ ನಿರಂತರವಾಗಿ ಬಡತನ ಇರ್ತದ. ಹಂಗಾಗಿ ಬಡತನ ನಿರ್ಮೂಲನೆ ಆಗಕ್ಕ ಇದು ಒಂದು ದಾರಿ. ಈಗ ಇಲ್ಲಿವರೆಗೆ ಕೆಲವರು ಅದನ್ನ ಕಡಿವಾಣ ಹಾಕೋದ್ರಲ್ಲಿ ವಿಫಲರಾಗಿದ್ರು. ಸಾಧ್ಯ ಆದಷ್ಟು ಅದನ್ನ ಕಡಿವಾಣ ಹಾಕೋದಕ್ಕ ನಾನಾ ರೀತಿ ಕಷ್ಟಗಳನ್ನ ಎದುರಿಸ್ತಾ ಇದ್ದೀನಿ ನಾನು. ಆದ್ರೂ ಕೂಡ ನಾನೇನ್ ಎದುರೋದಿಲ್ಲ. ನಂದೇನಂದ್ರೆ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾಯ್ತಂದ್ರೆ ಸ್ವಲ್ಪ ಕಷ್ಟಗಳು ಬಂದೇ ಬರ್ತಾವ. ಹಂಗಾಗಿ ನಾನು ಅದನ್ನ ಯಾವುದೇ ಕಾರಣಕ್ಕೆ ಒಪ್ಪಲಾರ್ದಂಗ ಅದನ್ನ ಕಡಿವಾಣ ಹಾಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಅರ್ಧದಷ್ಟು ಸ್ವಲ್ಪ ಎಲ್ಲಿ ಬೇಕಲ್ಲಿ ರೋಡಿಗೆಲ್ಲ ಮಟಕ ಬರಿತಿದ್ರು. ಅವಾಗ ಎಲ್ಲ ಮನೆಗೆ ಅಂಗಡಿಗೆ ಸಣ್ಣ ಒಂದ್ ಚಿಕ್ಕ ಅಂಗಡಿಯಲ್ಲಿ ಪಾನ್ ಶಾಪ್ ನಲ್ಲಿ ಕೂಡ ಡ್ರಿಂಕ್ಸ್ ಇಡ್ತಿದ್ರು. ಈಗ ಅದೇನಿಲ್ಲ, ಯಾವುದೇ ಕಾರಣಕ್ಕೂ ಕಡಿವಾಣ ಹಾಕಿಲ್ಲ ಸರ್.